بشینم سر راهی با امید نگاهی، بشینم سر راهی با امید نگاهی. خدایا تو گواهی. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತೇಕ್ತಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇವತ್ತು ನಾವು ಮಂಡ್ಯದಲ್ಲಿ ತೇರು ಹಬ್ಬಕ್ಕೆ ಹೋಗ್ತಾಯಿದ್ದೀವಿ. ಅರ್ಕೇಶ್ವರನ ತೇರು. ಆಲ್ಮೋಸ್ಟ್ ಮಂಡ್ಯದಲ್ಲಿ ಇರೋರಿಗೆಲ್ರಿಗೂ ಈ ತೇರಿನ ಬಗ್ಗೆ ಗೊತ್ತಿರುತ್ತೆ. ಸೊ ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಹೇಗಿತ್ತು ತೇರು ಅಂತ ನಿಮಗೆ ತೋರಿಸ್ತೀನಿ. ಒಂದು ಕಡೆ ತೇರಿಗೆ ಪೂಜೆ ಮಾಡಿಸೋದಕ್ಕೆ ಪೂಜೆ ಸಾಮಾನೆಲ್ಲ ಎತ್ತಿಟ್ಟಿದ್ದಾರೆ. ಆಮೇಲೆ ಬಿಸಿಲಲ್ಲಿ ತೇರು ಒಳಗಡೆ ಕೂತಿರ್ತಾರೆ ಮತ್ತು ತೇರು ಎಳಿತಿರ್ತಾರಲ್ವ. ಬಿಸಿಲಿಗೂ ಈ ಸಮ್ಮರ್ ಟೈಮಲ್ಲಿ ಏನಾದರೂ ಕೊಟ್ಟರೆ ಸಾಕು ಅಂತ ಅನ್ನಿಸ್ತಿರುತ್ತೆ. ಸೊ ಅದಕ್ಕೆ ಅಮ್ಮ ಹಣ್ಣನ್ನ ತೊಳೆಲ್ಲ ಬಿಡಿಸಿ ಕೊಡ್ತಾರೆ. ಸೊ ಅಲ್ಲಿ ನೋಡ್ತಿರ್ಬೋದು, ತೇರು ಎಳಿಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತಲ್ವ, ಏನಾದರೂ ಕೊಟ್ಟರೆ ಸಾಕು ಅಂತ ವೆಯ್ಟ್ ಮಾಡ್ತಿರ್ತಾರೆ. ನಮ್ಮನೆ ಹತ್ರ ಬರೋ ಅಷ್ಟೊತ್ತಿಗೆ ತೇರು ಆಲ್ಮೋಸ್ಟ್ 10:30 11 o'clock ಆಗಿರುತ್ತೆ. ಎಲ್ಲ ಪೂಜೆ ಮಾಡಿಸಿ ಸ್ವಲ್ಪ ಮುಂದೆ ಹೋಗುತ್ತೆ. ಅಲ್ಲಿ ಟರ್ನಿಂಗ್ ಇದೆ, ಅಲ್ಲಿ ಹೋಗಿ ತೇರು ಸ್ಟಾಪ್ ಆಗಿಬಿಡುತ್ತೆ 12 ಗಂಟೆಗೆ. 12 ಗಂಟೆಯಿಂದ 3 ಗಂಟೆ ತನಕ ತೇರನ್ನ ಎಷ್ಟು ಮುಂದಕ್ಕೆ ಹೇಳಿದ್ರು ಬರಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅರ್ಕೇಶ್ವರನ ವೈಫು ಪಾರ್ವತಿದು ಅಲ್ಲಿ ಮೂಗ್ಬಟ್ಟು ಕಳೆದೋಗಿತ್ತಂತೆ. ಸೊ ಆವಾಗ ಮೂಗ್ಬಟ್ಟು ಹುಡುಕ್ತಿರೋ ರೀಸನ್ನು ತೇರು ಎಷ್ಟು ಹೇಳಿದ್ರು ಕೂಡ ಮುಂದಕ್ಕೆ ಬರಲ್ಲ ಅಂತ ಎಲ್ಲರೂ ಹೇಳ್ತಾರೆ. ನೋಡಿದ್ಯಾ, ಚೆನ್ನಾಯ್ತು ತೇರು, ಸೂಪರ್ ಆಗೈತಲ್ಲ. ಎಲ್ಲ ನೋಡಿ, ಇಲ್ಲೆಲ್ಲ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ಎಲ್ಲರೂ ನಮ್ಮ ರಿಲೇಷನ್ ಮನೆ, ಸಂಧಿ ಮನೆ, ಅವರೆಲ್ಲ ಪೂಜೆ ಮಾಡಿಸೋಕ್ಕೆ ಅಂತ. ಜೇಜಿ ಬರ್ತಾಯ್ತಾ? ಇವ್ರನ್ನ ಬಂದು ವೀರ್ಗಾಸೆ ಅಂತ ಕರೀತಾರೆ. ನನಗೆ ನಿಜವಾಗ್ಲೂ ಇವ್ರ ಹತ್ರ ಈಗೂ ನಿಂತ್ಕೊಳ್ಳೋದಕ್ಕೆ ಸಿಕ್ಕಾಬಟ್ಟೆ ಭಯ. ಯಾಕಂದರೆ ಅವರ ಕಣ್ಣಿನ ಎಕ್ಸ್ಪ್ರೆಷನ್ನು ಮತ್ತು ಏನು ಆ ಸ್ಪೀಡು ನಿಜವಾಗ್ಲೂ ನೋಡಿದ್ರೆ ಭಯ ಆಗುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಭಯಪ್ಪ. ಇವ್ರನ್ನ ನೋಡಿದ್ರೆ ನಾನು ತುಂಬ ದೂರದಲ್ಲೇ ನಿಂತ್ಕೋತೀನಿ. ಯಾವಾಗಲೂ ಇವ್ರನ್ನ ಹತ್ರ ಹೋಗೋದೇ ಇಲ್ಲ ನಾನು.
ಹೊತ್ತು ಕ್ರೌಡು ಸ್ವಲ್ಪ ಕಮ್ಮಿ ಇತ್ತು. 11:30 12 ಆಗ್ತಿದ್ದಂಗಂತೂ ಜನ ಸಿಕ್ಕಾಪಟ್ಟೆ ಜನ, ಕಾಲಿಡೋಕ್ಕೆ ಜಾಗ ಇರ್ತಿರ್ಲಿಲ್ಲ, ಅಷ್ಟು ಜನ ತುಂಬ್ಕೊಂತು. ಮತ್ತು ಫುಲ್ಲು ಹಣ್ಣು ಜವನಗಳೆಲ್ಲ ಹೆಂಗೆ ಎಸಿತಿರ್ತಾರೆ ಅಂದರೆ ಪಾಪ ಅಲ್ಲಿ ಕೂತಿರೋರಿಗೆ ನೆಕ್ಸ್ಟ್ ಡೇಗೆ ಮೈಯೆಲ್ಲ ರೆಡ್ ಆಗಿಬಿಟ್ಟಿರುತ್ತೆ, ಆ ರೇಂಜಿಗೆ ಬಿದ್ದಿರುತ್ತೆ ಒದೆಗಳು. ನಮ್ಮ ಕಾರ್ತಿ, ದಿಲೀಪ, ಜೀವನಣ್ಣ ಎಲ್ಲರೂ ಕೂಡ ನಮ್ಮವರು, ಮನು ಎಲ್ಲರೂ ಕೂಡ ಜೋಶಲ್ಲಿ ತೇರು ಹಿಡಿತಿದ್ದಾರೆ. ಇನ್ನೊಂದು ಕಡೆ ನಮ್ಮಪ್ಪ, ನಮ್ಮ ದೊಡ್ಡಪ್ಪ ಅವರೆಲ್ಲ ತೇರನ್ನ ಸ್ಟಾಪ್ ಮಾಡೋದಕ್ಕೆ ಗೊದ್ದನ್ನು ಕೊಡೋದು ಅಂತಾರೆ. ಆ ಗೊದ್ದನ್ನು ಕೊಡ್ತಾರೆ ಎಲ್ಲರೂ, ಅದನ್ನು ಕೊಡೋದು ನಮ್ಮ ಕಡೆಯವರೇ. ತೋರಿಸ್ತೀನಿ ನಿಮಗೆ ಮುಂದೆ ಯಾವ ಥರ ಕೊಟ್ಟು ಸ್ಟಾಪ್ ಮಾಡ್ತಾರೆ ಅಂತ. ಸಿಕ್ಕಾಪಟ್ಟೆ ಭಯ ಆಗುತ್ತೆ, ಕೇರ್ಫುಲ್ಲಾಗಿರಬೇಕು ಮಾತ್ರ ಅದನ್ನು ಕೊಡಬೇಕಾದ್ರೆ. ಇಲ್ಲಿ ನೋಡಿ ಈ ಥರ ಕೊಡ್ತಿರ್ತಾರೆ. ಇಲ್ಲಿ ತಾತ ಅಪ್ಪ 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 ಇಲ್ಲಿ ತಾತ ಐತೆ ನೋಡು, ತಾತ ಐತೆ ನೋಡಿ, ಇಲ್ಲಿ ತಾತ, ಇಲ್ಲೊಂದು ತಾತ ಐತೆ, ಅಲ್ಲೊಂದು ತಾತ ಐತೆ, ಜೇಜಿ ಹತ್ರ ಇಲ್ಲಿ ತಾತ ಹತ್ರ, ಇಲ್ಲಿ ತಾತ ಹತ್ರ, ಇಲ್ಲಿ ತಾತ, ಇಲ್ಲಿ ತಾತ. ನಾವು ಚಿಕ್ಕವರಿರ್ಬೇಕಾದ್ರೆ ಮನೆ ಮುಂದೆ ತೇರು ಬಂದು ನಿಂತಾಗ ಈ ತೇರು ಕೆಳಗಡೆ ನಮ್ಮನ್ನು ಮಲಗಿಸ್ಬಿಟ್ಟು ತೇರನ್ನ ಎಳಿತಾ ಇದ್ರು. ಬಟ್ ಇವಾಗ ತುಂಬ ಹಳೇದಾಗಿರೋದ್ರಿಂದ ತೇರು ಯಾರನ್ನೂ ಮಲಗಿಸ್ಬಿಟ್ಟು ಎಳಿಯೋದಿಲ್ಲ, ಪೊಲೀಸವ್ರು ಪರ್ಮಿಷನ್ ಕೊಡೋದಿಲ್ಲ. ಜಸ್ಟ್ ನಿಂತಿರ್ಬೇಕಾದ್ರೇ ಅಲ್ಲೇ ಮಲಗಿಸಿ ಮಕ್ಕಳನ್ನ ಮಾತ್ರ ಎತ್ಕೊಂಡ್ಬಿಡ್ತಾರೆ. ಅವಾಗ ದೊಡ್ಡವರೆಲ್ಲ ಮಲ್ಕೊಳ್ಳೋದಕ್ಕೆ ಪರ್ಮಿಷನ್ ಇತ್ತು, ಇವಾಗ ಯಾರನ್ನೂ ಕೂಡ ಬಿಡೋದಿಲ್ಲ. ನಿಜ ತುಂಬ ಮಿಸ್ ಮಾಡ್ಕೊಳ್ತೀವಿ ಆ ಎಕ್ಸ್ಪೀರಿಯನ್ಸ್ನ. ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಅದೆಲ್ಲ ಸಿಗೋದಿಲ್ಲ ಅಂತ. ಆಮೇಲೆ ನಾವೇನಾದರೂ ಅಂದ್ಕೊಂಡು ಈ ತೇರು ಕೆಳಗಡೆ ಮಲ್ಕೊಂಡು ಅದು ಮೂವ್ ಆದರೆ ನಾವು ಅಂದ್ಕೊಂಡಿರೋದು ಆಗುತ್ತೆ ಅಂತ ಹೇಳ್ತಿದ್ರು. ಮಾಮ ಈ ಸಲ ನಮ್ಮ ಸ್ವಂತದ್ದು ಫಸ್ಟ್ ಇಯರು ಗೊದ್ದನ್ನು ಕೊಡೋದು. ಪ್ರತಿ ವರ್ಷ ತೇರು ಎಳಿತಿದ್ದ, ಬಟ್ ಈ ಸಲ ಮದುವೆ ಆದ ವರ್ಷ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಕರ್ಕೊಂಡೋಗಿದ್ರು, ಇನ್ಮೇಲೆ ಅಭ್ಯಾಸ ಮಾಡ್ಕೋ ಅಂತ. ಅದಕ್ಕೆ ಅವನು ಕೂಡ ಎಳಿತಿದ್ದ. ಸದ್ಯಕ್ಕೆ ಏನೂ ಆಗಲಿಲ್ಲ. ಆದರೂ ಈ ಸಲ ನಮ್ಮ ದೊಡ್ಡಪ್ಪಂಗೆ ಸ್ವಲ್ಪ ಏಟಾಯಿತು. ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಇಂಜುರೀಸ್ ಎಲ್ಲ ಏನೂ ಆಗಲಿಲ್ಲ, ಜಸ್ಟು ಸಣ್ಣ ಏಟಾಯಿತು. ಸ್ವಲ್ಪ ಹೊತ್ತು ಯಾಮಾರಿದ್ರು ಕೂಡ ಸಿಕ್ಕಾಕೊಂಡ್ಬಿಡ್ತಾಯಿದ್ರು ಪಾಪ. ಅವರಂತೂ ಎತ್ಕೊಂಬಂದಿದ್ದು ನೋಡಿ ಭಯನೇ ಆಗೋಯ್ತು ನಮಗೆ. ಅಷ್ಟು ಎಲ್ಲ 4-5 ಜನ ಯಾರನ್ನೂ ಬಿಡದೆ ಹಂಗೆ ಎತ್ಕೊಂಬಂದ್ಬಿಟ್ರು. ಯಾವ ಸಲಿನೂ ಯಾರಿಗೂ ಕೂಡ ಏನೂ ಆಗಿರಲಿಲ್ಲ, ಈ ಸಲ ಆ ಥರ ಆಗೋಯ್ತು. ಲೈಟ್ ಕಂಬಕ್ಕೂ ಮತ್ತು ತೇರಿಗೂ ಸೆಂಟ್ರಲ್ಲಿ ಸಿಕ್ಕಾಕೋಬಿಟ್ಟಿದ್ರು. ಸಡನ್ನಾಗಿ ಹೇಳ್ಕೊಂಬಿಟ್ರು, ಇಲ್ಲ ಅಂದಿದ್ರು ಏನಾಗ್ತಿತ್ತೋ ಗೊತ್ತಿಲ್ಲ. ನಿಜ ಸಿಕ್ಕಾಪಟ್ಟೆ ಭಯ ಆಗೋಯ್ತು ನಮಗಂತೂ. ಚೆನ್ನಾಯ್ತಾ? ಹೋಗಿದ್ದ ಅದ್ರ ಒಳಗಡೆ ನೀನು ಹೋಗಿದ್ದ? ಏ ಬನ್ರಿ, ಅಲ್ಲಿ ಇದೈತೆ.
ಅವನಿಗೆ ಎಕ್ಸಾಮು ಅದಕ್ಕೆ ನಮ್ಮ ರೈಡರು ಒಬ್ಬನೇ ಬರೋದು, ಯಾರು ಕೇಳಲ್ಲ, ಯಾರು ಹೇಳಲ್ಲ. 2 ರೈಡರ್ 350 ರೂಪಾಯಿ ಕಟ್ಬಿಟ್ಟು 500 ಕೊಡ್ಬೇಕಾ? ಹೌದಾ? ಆ ಥರ ಇವಾಗ ಬರೋದು ನೆಕ್ಸ್ಟ್ ಮದುವೆ ಗಂಡಿಗೆ ಸಮಸ್ಯೆ ಆಗ್ಬಿಡ್ಬೇಕು ಲಕ್ಷ್ಮಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಏನು ಮಾಡಬೇಕು, ನನ್ನನ್ನು ಜಾಸ್ತಿ ಮಿಸ್ ಮಾಡಬೇಕು, ಜಾಸ್ತಿ ಬ್ಲೆಸ್ ಮಾಡಬೇಕು ಗೈಸ್.